ಒಂದ್ಸಲ ಯೋಚನೆ ಮಾಡಿ, ಕಾಡಿನಲ್ಲಿ ಯಾವಾಗ್ಲೂ ಗರ್ಜಿಸ್ತಾ ಇರೋ ಒಂದು ಸಿಂಹ ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಸೈಲೆಂಟ್ ಆಗ್ಬಿಟ್ರೆ ಆ ವಾತಾವರಣ ಎಷ್ಟು ಭಯಾನಕವಾಗಿರುತ್ತಲ್ವಾ? ಜ್ಯೋತಿಷ್ಯದಲ್ಲಿ ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿಯವರ ಜೀವನದಲ್ಲೂ ಅಕ್ಷರಶಃ ಇದೇ ರೀತಿಯ ಒಂದು ಘಟನೆ ನಡೆಯುತ್ತೆ. ಯಾವಾಗ್ಲೂ ನಗುನಗುತ್ತಾ ಲವಲವಿಕೆಯಿಂದ ಇರೋ, ಎಲ್ಲರನ್ನೂ ಕಾಪಾಡೋ ಈ ಜನ ಇದ್ದಕ್ಕಿದ್ದಂತೆ ಒಂದು ದಿನ ಸಂಪೂರ್ಣವಾಗಿ ಬದಲಾಗ್ಬಿಡ್ತಾರೆ. ಯಾರಿಗೂ ಅರ್ಥವಾಗದಷ್ಟು ದೂರ ಹೋಗ್ಬಿಡ್ತಾರೆ. ಆದ್ರೆ ಒಂದು ವಿಷಯ ನಿಮಗೆ ಗೊತ್ತಾ? ಈ ಬದಲಾವಣೆಯ ಹಿಂದೆ ಇರೋ ಅಸ್ಲಿ ಕಾರಣ ಏನು ಅಂತ? ಇಂದಿನ ಈ ಡೀಪಾದ ವಿಶ್ಲೇಷಣೆಯಲ್ಲಿ ಸಿಂಹರಾಶಿಯವರ ಆ ಗುಪ್ತ ಮಾನಸಿಕ ರೂಪಾಂತರದ ರಹಸ್ಯವನ್ನ ನಾವಿಂದು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ರಾಶಿ ಚಕ್ರದ ರಾಜನಿಗೆ ಗೌರವ ಕಡಿಮೆ ಆದಾಗ ನಿಜವಾಗಿಯೂ ಏನಾಗುತ್ತೆ? ಇಲ್ಲಿ ನಿಜವಾದ ಸತ್ಯ ಶುರುವಾಗ್ತದೆ. ಇದು ಕೇವಲ ಕೋಪದ ವಿಷಯ ಖಂಡಿತ ಅಲ್ವೇ ಅಲ್ಲ. ಸಿಂಹರಾಶಿಯವರ ಇಡೀ ಅಸ್ತಿತ್ವವೇ ಗೌರವ ಮತ್ತು ಸ್ವಾಭಿಮಾನದ ಮೇಲೆ ನಿಂತಿರುತ್ತೆ. ಇವರ ಜೀವನದಲ್ಲಿ ಯಾವಾಗ ಆ ಗೌರವಕ್ಕೆ ಚ್ಯುತಿ ಬರುತ್ತೋ ಆಗ ಶುರುವಾಗುವ ಬದಲಾವಣೆಗಳು ಕೇವಲ ಇಮೋಷನಲ್ ಆಗಿರಲ್ಲ. ತಾವು ಅಷ್ಟೊಂದು ನಂಬಿದ್ದವರು ತಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಥವಾ ತಮ್ಮ ನಿಷ್ಠೆಗೆ ಬೆಲೆ ಸಿಗ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಅವರೊಳಗೆ ಒಂದು ನಿಗೂಢವಾದ ಪ್ರಕ್ರಿಯೆ ಶುರುವಾಗುತ್ತೆ. ಆ ಪ್ರಕ್ರಿಯೆ ಎಷ್ಟು ಸೈಲೆಂಟ್ ಆಗಿ ಎಷ್ಟು ಭಯಾನಕವಾಗಿರುತ್ತೆ ಅಂದ್ರೆ ಅವರ ಅಕ್ಕಪಕ್ಕ ಇರೋ ಜನರಿಗೆ ಏನಾಗ್ತಿದೆ ಅಂತ ಊಹಿಸೋಕೆ ಕೂಡ ಸಾಧ್ಯನೇ ಆಗಲ್ಲ. ಸಮಾಜದಲ್ಲಿ ಸಿಂಹರಾಶಿಯವರ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ಕಲ್ಪನೆ ಏನ್ಗೊತ್ತಾ? ಇವರಿಗೆ ಅತಿಯಾದ ಅಹಂಕಾರ, ತುಂಬಾ ಈಗೋ ಅಂತ. ಆದರೆ ವಾಸ್ತವದಲ್ಲಿ ಸಿಂಹರಾಶಿಯವರ ಆ ಕಟ್ಟುನಿಟ್ಟಾದ ಸ್ವಭಾವ ಅಥವಾ ಹೊರಗಡೆಗೆ ಅಹಂಕಾರದಂತೆ ಕಾಣುವ ಅವರ ಗುಣ ಇದೆಯಲ್ಲ, ಅದು ಅವರ ಮೇಲೆ ಅವರೇ ಹಾಕಿಕೊಂಡಿರೋ ಜವಾಬ್ದಾರಿಯ ಪ್ರತಿಬಿಂಬ ಅಷ್ಟೇ. ಸೂರ್ಯ ಹೇಗೆ ಇಡೀ ಸೌರಮಂಡಲದ ಕೇಂದ್ರದಲ್ಲಿದ್ದು ಎಲ್ಲದಕ್ಕೂ ಬೆಳಕು, ಜೀವ ನೀಡ್ತಾನೋ, ಹಾಗೆಯೇ ಇವರು ಕೂಡ ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸುವ ವಿಷಯದಲ್ಲಿ ಅತ್ಯಂತ ಉಗ್ರರಾಗಿರ್ತಾರೆ. ಎಲ್ಲವೂ ಪರ್ಫೆಕ್ಟಾಗಿ ನಡಿಬೇಕು ಅನ್ನೋ ಅವರ ಆಳವಾದ ಕಾಳಜಿನೇ ಕೆಲವೊಮ್ಮೆ ಹೊರಗಡೆನವರಿಗೆ ಅಹಂಕಾರದ ಥರ ಕಾಣಿಸ್ತೆ ಅಷ್ಟೆ. ಸಿಂಹರಾಶಿಯವರಿಗೆ ಗೌರವ ಅನ್ನೋದು ಕೇವಲ ಸಮಾಜದಲ್ಲಿ ಸಿಗೋ ಒಂದು ಸ್ಟೇಟಸ್ ಅಲ್ಲ, ಅದು ಅವರ ಇಮೋಷನಲ್ ಫ್ಯೂಯಲ್, ಅಂದ್ರೆ ಅವರ ಪ್ರಾಣವಾಯು ಇದ್ದ ಹಾಗೆ. ಸೂರ್ಯ ಈ ರಾಶಿಯ ಅಧಿಪತಿ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮಕ್ಕೆ ಕಾರಕ ಅಂತ ಹೇಳ್ತಾರೆ. ಇದರ ಅರ್ಥ ಸಿಂಹರಾಶಿಯವರಲ್ಲಿ ಸ್ವಯಂ ಗೌರವ ಎನ್ನುವುದು ಕೇವಲ ಒಂದು ಗುಣ ಮಾತ್ರ ಅಲ್ಲ, ಅದು ಅವರ ಆತ್ಮದ ಒಂದು ಭಾಗ. ಇವರು ಯಾರಿಗಾದರೂ ತಮ್ಮ ನಿಷ್ಠೆಯನ್ನ, ಪ್ರೀತಿಯನ್ನ ತೋರಿಸಿದ್ರೆ ಅದು 100ಕ್ಕೂ 100 ಪ್ರಾಮಾಣಿಕವಾಗಿರುತ್ತೆ. ಆದರೆ ಪ್ರತ್ಯೇಕಾಗಿ ಅವರಿಗೆ ಆ ಗೌರವ ಸಿಗದೆ ಹೋದಾಗ ಅವರ ಆತ್ಮವಿಶ್ವಾಸದ ಬೇರಿಗೆನೇ ಪೆಟ್ಟು ಬೀಳುತ್ತೆ. ಆಗ ಅವರ ಮನಸ್ಸಲ್ಲಿ ಆವಿರಿಸಿಕೊಳ್ಳೋ ಆ ಶೂನ್ಯತೆಯನ್ನು ತುಂಬಿಕೊಳ್ಳಲು ಅವರು ತಗೊಳ್ಳೋ ಮುಂದಿನ ಹೆಜ್ಜೆ ಇದೆಯಲ್ಲ, ಅದು ಅನೇಕರ ಊಹೆಗೂ ನಿಲ್ಕದಷ್ಟು ಶಾಕಿಂಗ್ ಆಗಿರುತ್ತೆ. ಈಗ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ ಶುರುವಾಡುತ್ತೆ ನೋಡಿ. ಸಿಂಹರಾಶಿಯವರು ತಾಳ್ಮೆಯ ಮಿತಿ ಮೀರಿದಾಗ ಅವರು ತಕ್ಷಣವೇ ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ, ಬದಲಾಗಿ ಒಂದು ಭಯಾನಕವಾದ ಮೌನಕ್ಕೆ ಶರಣಾಗ್ತಾರೆ. ಇದನ್ನೇ ನಾವು ಮರಗಟ್ಟಿಸುವ ಮೌನ ಅಂತ ಕರೆಯೋದು. ಯಾವಾಗ್ಲೂ ನಗುತ್ತಾ ಗರ್ಜಿಸುವ ಸ್ವಭಾವದ ವ್ಯಕ್ತಿ ಇದ್ದಕ್ಕಿದ್ದಂತೆ ಮೌನವಾಗಿದ್ದಾನೆ ಎಂದ್ರೆ ಅದು ಎದುರಾಳಿಗೆ ಅತಿದೊಡ್ಡ ಎಚ್ಚರಿಕೆಯ ಗಂಟೆ. ಯಾರು ಅವರಿಗೆ ಅವಮಾನ ಮಾಡಿರ್ತಾರೋ ಅವರಿಂದ ಸಂಪೂರ್ಣವಾಗಿ ಎಮೋಷನಲ್ ಆಗಿ ಕಟ್ ಆಫ್ ಆಗ್ತಾರೆ. ಈ ಮೌನ ಎದುರಾಳಿಗೆ ಅತಿದೊಡ್ಡ ಶಿಕ್ಷೆಯಂತೆ ಕಾಡುತ್ತೆ. ಯಾಕಂದ್ರೆ ಇವರು ಒಮ್ಮೆ ತಮ್ಮ ಜೀವನದ ಬಾಗಿಲನ್ನ ಮುಚ್ಚಿದ್ರೆ ಆ ಬಾಗಿಲನ್ನ ಮತ್ತೆ ತೆರೆಯುವುದು ಬಹುತೇಕ ಅಸಾಧ್ಯ. ಆ ಸೈಲೆಂಟ್ ಆಗಿರೋ ಮೌನದ ಹಿಂದೆ ಒಂದು ಪಕ್ಕಾ ಲೆಕ್ಕಾಚಾರದ ವ್ಯವಸ್ಥಿತವಾದ ಮಾನಸಿಕ ರೂಪಾಂತರ ಅಡಗಿರುತ್ತೆ. ಇದು ಮೇನಾಗಿ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ವಾಪಸಾತಿ, ಅಂದ್ರೆ ಸೋಷಿಯಲ್ ಲೈಫಿಂದ ಸಂಪೂರ್ಣವಾಗಿ ದೂರ ಸರಿಯೋದು. ತಮ್ಮನ್ನ ತಾವು ಒಂದು ಕೋಟೆಯೊಳಗೆ ಲಾಕ್ ಮಾಡ್ಕೊಂಡಾಗೆ ವರ್ತಿಸ್ತಾರೆ. ಎರಡನೇ ಹಂತ ಶಕ್ತಿಯ ಶೇಖರಣೆ. ಹೌದು, ಇದು ಸೋಲಲ್ಲ, ಬದಲಾಗಿ ಮುಂದಿನ ಅತಿ ದೊಡ್ಡ ಹೆಜ್ಜೆಗಾಗಿ ತಮ್ಮ ಎನರ್ಜಿನ ಒಗ್ಗೂಡಿಸುವ ಮಾಸ್ಟರ್ ಪ್ಲಾನ್ ಇದು. ಮೂರನೇ ಹಂತದಲ್ಲಿ ಯಶಸ್ಸಿನ ಮೂಲಕ ಉತ್ತರ ಕೊಡುತ್ತಾರೆ. ಮಾತಿನ ಮೂಲಕ ಜಗಳವಾಡದೆ ತಮ್ಮ ದೊಡ್ಡ ಮಟ್ಟದ ಸಾಧನೆ ಮೂಲಕ ಸೈಲೆಂಟಾಗಿ ಆನ್ಸರ್ ಮಾಡ್ತಾರೆ. ಇನ್ನು ಕೊನೆಯ ಅಂತಿಮ ಹಂತವೇ ಸಂಪೂರ್ಣ ನಿರ್ಲಿಪ್ತತೆ. ಯಾರು ಅವಮಾನ ಮಾಡಿದ್ರೋ ಅವರ ಬಗ್ಗೆ ಕಿಂಚಿತ್ತು ಫೀಲಿಂಗ್ಸ್ ಇಲ್ಲದೆ ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿ ತಮ್ಮ ಗುರಿಯತ್ತ ಮುನ್ನುಗ್ಗುವ ಅದ್ಭುತ ಪ್ರಕ್ರಿಯೆ ಇದು. ಇನ್ನು ರಿಲೇಷನ್ಶಿಪ್ ವಿಚಾರಕ್ಕೆ ಬಂದ್ರೆ ಸಿಂಹರಾಶಿಯವರು ಆ ಸಂಬಂಧದಿಂದ ಹೊರಬರೋದಕ್ಕೆ ಮುಂಚೆ ಕೊಡೋ ಮುನ್ಸೂಚನೆಗಳು ತುಂಬಾನೇ ಸ್ಪಷ್ಟವಾಗಿರುತ್ತೆ. ಅವರು ತಮ್ಮ ಸಂಗಾತಿಯನ್ನ ಪ್ರಪಂಚದ ಅತ್ಯಂತ ಅದೃಷ್ಟವಂತ ವ್ಯಕ್ತಿ ಅಂತ ಫೀಲ್ ಮಾಡಿಸ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಮೆಚ್ಚುಗೆ ಅಥವಾ ಕನಿಷ್ಠ ಗೌರವ ಸಿಗ್ತಿಲ್ಲ ಅಂತ ಗೊತ್ತಾದಾಗ ಕತೆ ಸಂಪೂರ್ಣ ಉಲ್ಟಾ ಆಗುತ್ತೆ. ಮೊದಲು ಫಿಸಿಕಲ್ ಮತ್ತು ಮೆಂಟಲ್ ಆಗಿ ಅಂತರ ಸೃಷ್ಟಿ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ಸಣ್ಣ ತಪ್ಪನ್ನು ಎತ್ತಿ ತೋರಿಸುವ ವಿಮರ್ಶಾತ್ಮಕ ಧೋರಣೆ ಶುರುವಾಗುತ್ತೆ. ಅಂತಿಮವಾಗಿ ಯಾವುದೇ ಸುಳಿವು ಕೂಡ ಕೊಡದೆ ನಾಟಕೀಯವಾಗಿ ತುಂಬಾನೇ ಗಾಂಭೀರ್ಯದುಂಡ ಆ ಸಂಬಂಧವನ್ನೇ ಕಟ್ ಮಾಡಿ ಹೊರಬಂದ್ಬಿಡ್ತಾರೆ. ನಂಬಿ, ಇವರು ಒಮ್ಮೆ ಆ ನಿರ್ಧಾರ ತಗೊಂಡ ಮೇಲೆ ನಿಮ್ಮ ಯಾವ ಸಾರಿಯೂ ಕೂಡ ಅಲ್ಲಿ ಕೆಲಸ ಮಾಡಲ್ಲ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಿಂಹರಾಶಿಯ ಎಲ್ಲರೂ ಸೇಮ್ ಟು ಸೇಮ್ ಇದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಲ್ಲ.
ಆ ರಾಶಿಯಲ್ಲಿ ಬರುವ 3 ನಕ್ಷತ್ರಗಳು ಅವರು ಹೇಗೆ ಬದಲಾಗ್ತಾರೆ ಅನ್ನೋದನ್ನ ಡಿಸೈಡ್ ಮಾಡ್ತವೆ. ಮಖ ನಕ್ಷತ್ರದವರು ಕೇತುವಿನ ಪ್ರಭಾವದಿಂದ ಸ್ವಲ್ಪ ವೈರಾಗ್ಯದ ಹಾದಿ ಹಿಡಿತಾರೆ. ಯಾರೂ ಬೇಡ ಅಂತ ಒಂಟಿಯಾಗಿರಲು ಇಷ್ಟಪಡ್ತಾರೆ. ಇನ್ನು ಶುಕ್ರನಿಂದ ಆಳಲ್ಪಡುವ ಪೂರ್ವ ಫಲ್ಗುಣಿ ನಕ್ಷತ್ರದವರು ಸ್ವಲ್ಪ ಕ್ರಿಯೇಟಿವ್. ಇವರು ತಮ್ಮ ನೋವನ್ನೇ ಒಂದು ಕಲೆಯಾಗಿ ಬದಲಾಯಿಸಿ ತಮ್ಮ ಸೌಂದರ್ಯ ಮತ್ತು ಪ್ರತಿಭೆಯಿಂದಲೇ ಎದುರಾಳಿಗೆ ಉತ್ತರ ಕೊಡ್ತಾರೆ. ಇನ್ನು ಸೂರ್ಯನ ಪೂರ್ಣ ಪ್ರಭಾವದಲ್ಲಿರುವ ಉತ್ತರ ಫಲ್ಗುಣಿ ನಕ್ಷತ್ರದವರಿದ್ದಾರಲ್ಲ, ಇವರು ಸಮಾಜದಿಂದ ದೂರ ಸರಿಯೋದಿಲ್ಲ. ಬದಲಾಗಿ ಈ ಸಮಾಜಕ್ಕೆ ನನ್ನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಕಣ್ಣಿಗೆ ರಾಚುವಂತೆ ಸಾಧಿಸಿ ತೋರಿಸಿ ಸೇಗು ತೀರಿಸ್ಕೊಳ್ತಾರೆ. ವೃತ್ತಿಜೀವನ ಅಥವಾ ಕೆರಿಯರ್ ಅಂತ ಬಂದಾಗ ಈ ನಿಯಮ ಇನ್ನೂ ಕಟ್ಟುನಿಟ್ಟಾಗಿರುತ್ತೆ. ಇವರಿಗೆ ಹಣಕ್ಕಿಂತ ಘನತೆಯೇ ಮುಖ್ಯ. ಸಿಂಹರಾಶಿಯವರು ಹುಟ್ಟು ನಾಯಕರು. ಇವರು ಕೆಲಸ ಮಾಡೋ ಜಾಗದಲ್ಲಿ ಬರೋ ಸಂಬಳಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಿಗುವ ಗೌರವ ಮತ್ತು ರೆಕಗ್ನಿಷನ್ಗೆ ಅತಿ ಹೆಚ್ಚು ಬೆಲೆ ಕೊಡ್ತಾರೆ. ಒಂದು ವೇಳೆ ಅಲ್ಲಿ ಅವರ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದ್ರೆ ಅಥವಾ ಅವರಿಗೆ ಸಿಗ್ಬೇಕಾದ ಗೌರವ ಸಿಗದಿದ್ರೆ ಎಷ್ಟೇ ಲಕ್ಷ ಸಂಬಳ ಬರೋ ಕೆಲಸ ಆಗಿದ್ರೂ ಸರಿ, ಆ ಉನ್ನತ ಹುದ್ದೆಯನ್ನ ಕೇವಲ ಒಂದು ಕ್ಷಣದಲ್ಲಿ ಒದ್ದು ಹೊರಬರೋಕೆ ಇವರು ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ. ಇನ್ನೊಂದು ವಿಷಯ, ಆರ್ಥಿಕವಾಗಿ ಇವರು ತುಂಬಾನೇ ಉದಾರಿಗಳು. ಆದ್ರೆ ಜ್ಯೋತಿಷದ ಪ್ರಕಾರ ಇವರು ಯಾರಿಗೂ ಸುಲಭವಾಗಿ ಸಾಲ ಕೊಡಬಾರದು. ಯಾಕಂದ್ರೆ ಅದು ಹಣ ಮತ್ತು ಸಂಬಂಧ ಎರಡನ್ನೂ ಶಾಶ್ವತವಾಗಿ ಹಾಳು ಮಾಡ್ಬಿಡುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಾದ ಅತಿ ಮುಖ್ಯವಾದ ಒಂದು ಸತ್ಯ ಅಡಗಿದೆ. ಅದೇನ್ ಗೊತ್ತಾ? ವಿಕಸನಗೊಂಡ ಸಿಂಹರಾಶಿ ಅಂದ್ರೆ ಇವಾಲ್ಡ್ ಲಿಯೋ ಮತ್ತು ವಿಕಸನಗೊಳ್ಳದ ಸಿಂಹರಾಶಿಯ ನಡುವಿನ ವ್ಯತ್ಯಾಸ. ಯಾರು ಸ್ವಲ್ಪ ಇನ್ಸೆಕ್ಯೂರ್ ಆಗಿರ್ತಾರೋ ಅವರು ಟೀಕೆಗಳನ್ನು ತಡ್ಕೊಳ್ಳೋಕ್ಕಾಗದೆ ಸಣ್ಣಪುಟ್ಟ ಸೇಡು ತೀರಿಸ್ಕೊಳ್ಳೋಕೆ ಟ್ರೈ ಮಾಡಬಹುದು. ಆದರೆ ಆಧ್ಯಾತ್ಮಿಕವಾಗಿ ಮೆಚೂರ್ ಆಗಿರೋ ಸಿಂಹರಾಶಿಯ ವ್ಯಕ್ತಿ ತನ್ನ ಆ ನೋವನ್ನೇ ತನ್ನ ಜೀವನದ ಅತಿ ದೊಡ್ಡ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ಕೋತಾರೆ. ತಮ್ಮನ್ನ ಅವಮಾನಿಸಿದವರನ್ನ ಸಂಪೂರ್ಣವಾಗಿ ಕ್ಷಮಿಸಿಬಿಡ್ತಾರೆ. ಯಾಕಂದ್ರೆ ತಮ್ಮ ಅಪಾರವಾದ ಯಶಸ್ಸೇ ಅವರಿಗೆ ಕೊಡೋ ಅತಿ ದೊಡ್ಡ ಪೆಟ್ಟು ಅಂತ ಅವರಿಗೆ ಗೊತ್ತಿರುತ್ತೆ. ಸೂರ್ಯ ಹೇಗೆ ಕತ್ತಲೆಯನ್ನು ಓಡಿಸಿ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೋ ಹಾಗೆ ಇವರು ತಮ್ಮ ಪರ್ಸನಲ್ ನೋವನ್ನೆಲ್ಲ ಮೀರಿ ಬೆಳೆದು ಇಡೀ ಸಮಾಜಕ್ಕೆ ದೊಡ್ಡ ಸ್ಫೂರ್ತಿಯಾಗಿ ನಿಲ್ತಾರೆ. ಆದರೆ ಇಷ್ಟೆಲ್ಲ ಫೈಟ್ ಮಾಡುವಾಗ ಈ ಮಾನಸಿಕ ಒತ್ತಡ ಅವರ ದೇಹದ ಮೇಲೆ ಎಂತಹ ತೀವ್ರವಾದ ಪರಿಣಾಮ ಬೀರುತ್ತೆ ಗೊತ್ತಾ? ಅಗ್ನಿತತ್ವದ ಈ ರಾಶಿಯವರಿಗೆ ಸೂರ್ಯನ ಪ್ರಭಾವ ಇರೋದ್ರಿಂದ ಈ ಅತಿಯಾದ ಸ್ಟ್ರೆಸ್, ಒಳಗೊಳಗೆ ಕುದಿಯುವ ಕೋಪ ಇದೆಲ್ಲ ನೇರವಾಗಿ ಅವರ ಹೃದಯ ಮತ್ತು ಬೆನ್ನುಮೂಳೆಯ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ. ಆ ಅವಮಾನ ಅಥವಾ ಗೌರವದ ಕೊರತೆಯಿಂದ ಉಂಟಾಗುವ ಆಂತರಿಕ ತಳಮಳ ಇದೆಯಲ್ಲ, ಅದು ಬಿಪಿ ಅಂದರೆ ರಕ್ತದೊತ್ತಡ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಅಂದ್ರೆ ಈ ನೋವು ಕೇವಲ ಅವರ ಮನಸ್ಸಿಗೆ ಮಾತ್ರ ಸೀಮಿತವಾಗಿರಲ್ಲ. ಜ್ಯೋತಿಷದ ಪ್ರಕಾರ ಸೂರ್ಯನು ಆಳುವ ಅವರ ದೇಹದ ಪ್ರಮುಖ ಅಂಗಗಳನ್ನೇ ಇದು ಹಂತ ಹಂತವಾಗಿ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಇಷ್ಟೊಂದು ಆಳವಾದ ನೋವಿನಿಂದ ಹೊರಬಂದು ಮತ್ತೆ ಹೊಸದಾಗಿ ಹುಟ್ಟಿ ಬರೋಕೆ ದಾರಿ ಇಲ್ವಾ? ಖಂಡಿತ ಇದೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅಂದ್ರೆ ನೀರು ಅರ್ಪಿಸುವುದು, ಹಿರಿಯರನ್ನ ಮನಸಾರೆ ಗೌರವಿಸುವುದು, ಜೊತೆಗೆ ಕೋಪ ಬಂದಾಗ ಆ ಕಟುವಾದ ಮಾತುಗಳನ್ನಾಡುವುದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಇವೆಲ್ಲವೂ ಅವರೊಳಗಿನ ಆ ಪಾಸಿಟಿವ್ ಬೆಂಕಿಯನ್ನ ಮತ್ತೆ ಉರಿಯುವಂತೆ ಮಾಡುತ್ತೆ. ಇದರ ಜೊತೆಗೆ ಭಾನುವಾರದ ವ್ರತ ಮತ್ತು ಆದಿತ್ಯ ಹೃದಯ ಸ್ತೋತ್ರದ ಪಠಣ ಇದು ಅವರಿಗೆ ಅಕ್ಷರಶಃ ಅಜೇಯ ಶಕ್ತಿಯನ್ನ ತಂದುಕೊಡುತ್ತೆ. ಈ ಸಿಂಪಲ್ ಆಧ್ಯಾತ್ಮಿಕ ಅಭ್ಯಾಸಗಳು ಆ ಕಳೆದುಹೋದ ಆತ್ಮವಿಶ್ವಾಸವನ್ನ ಮತ್ತೆ ಮರಳಿ ತಂದುಕೊಡುವುದರ ಜೊತೆಗೆ ಅವರನ್ನ ಆಂತರಿಕವಾಗಿ ಸಂಪೂರ್ಣವಾಗಿ ಪ್ಯೂರಿಫೈ ಮಾಡುತ್ತೆ. ಈ ಒಂದು ಮಾತು ಸದಾ ನಿಮ್ಮ ನೆನಪಿನಲ್ಲಿರಲಿ. ಸಿಂಹರಾಶಿಯವರು ಎಂದಿಗೂ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅವರು ಕೇವಲ ಸ್ವಲ್ಪ ಸಮಯ ವಿಶ್ರಾಮಿಸ್ತಾರೆ, ಆಮೇಲೆ ಮತ್ತೆ ಹಿಂದೆಂದಿಗಿಂತಲೂ ಜೋರಾಗಿ ಗರ್ಜಿಸ್ತಾರೆ. ಅವರ ಲೈಫಲ್ಲಿ ಬರೋ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಅವಮಾನ, ಆ ನೋವು ಯಾವುದೂ ಕೂಡ ಅವರನ್ನ ಸುಟ್ಟಾಕೋಕೆ ಬರೋದಿಲ್ಲ. ಬದಲಾಗಿ ಅವರಲ್ಲಿರೋ ಹಳೆಯ ಬೇಡವಾದ ಗುಣಗಳನ್ನು ಸುಟ್ಟು ಅವರನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋಕ್ಕೆ ಮಾತ್ರ ಬರುತ್ತೆ. ಗಾಯಗೊಂಡ ಸಿಂಹ ಎಷ್ಟು ಅಪಾಯಕಾರಿ ಅಂತ ನಿಮಗೆ ಗೊತ್ತಲ್ವಾ? ಹೌದು, ಇವರು ಆ ಗಾಯಗೊಂಡ ಸಿಂಹದಂತೆ ಹೆಚ್ಚು ಉಗ್ರವಾಗಿ, ಹೆಚ್ಚು ಜಾಣ್ಮೆಯಿಂದ ಕಂಬ್ಯಾಕ್ ಮಾಡ್ತಾರೆ. ಈ ನೋವಿನ ದಿನಗಳೇನಿದಾವೆ ಇವು ಕೇವಲ ಅವರ ಅಂತಿಮ ವಿಜಯಶಾಲಿಯಾದ ಹೇಳಿಗೆಗೆ ನಡೀತಿರೋ ಒಂದು ತಯಾರಿ ಮಾತ್ರ. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಸದಾ ಹಾಗೆ ಉಳಿಯಲಿ. ಈ ನೋವು ನಿಜಕ್ಕೂ ಒಂದು ಅಂತ್ಯನಾ ಅಥವಾ ಯಾರಿಂದಲೂ ತಡೆಯಲಾಗದ ಒಂದು ಹೊಸ ಮರುಹುಟ್ಟಿನ ಆರಂಭನ? ಸಿಂಹರಾಶಿಯವರ ಆ ರಾಜಸ ಗುಣಗಳನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡಾಗ ಇದೆಲ್ಲವೂ ಕೇವಲ ಒಂದು ಅದ್ಭುತವಾದ ಹೊಸ ಆರಂಭ ಅನ್ನೋ ಸತ್ಯ ನಮಗರಿವಾಗುತ್ತೆ. ನಿಮಗೂ ಕೂಡ ನಿಮ್ಮ ಲೈಫ್ನಲ್ಲಿ ಇಂಥದೇ ಅನುಭವಗಳಾಗಿದ್ರೆ ನಿಮ್ಮ ಆ ರೂಪಾಂತರದ ಕಥೆಗಳನ್ನು ಕಾಮೆಂಟ್ಸ್ನಲ್ಲಿ ಖಂಡಿತ ನಮ್ಮ ಜೊತೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಆ ಕಥೆ ನೋವಿನಲ್ಲಿರೋ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗ್ಬೋದಲ್ವಾ? ಜ್ಯೋತಿಷ್ಯದ ಇಂಥ ಮತ್ತಷ್ಟು ಆಳವಾದ ರಹಸ್ಯಮಯ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬಾರಿ ಇನ್ನೊಂದು ಕ್ಯೂರಿಯಸ್ ಆಗಿರೋ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೆ
ನಿಮ್ಮೊಳಗಿನ ಆ ಬೆಳಕು ಸದಾ ಹೀಗೆಯೇ ಪ್ರಕಾಶಿಸುತ್ತಿರಲಿ.